ಮಧ್ಯಾಹ್ನ ಊಟಕ್ಕೆ ತೊಗರಿಕಾಳು ಹಾಗೆ ಮೆಂತ್ಯ ಸೊಪ್ಪನ್ನು ಹಾಕಿ ಸಾಂಬಾರನ್ನ ಮಾಡ್ಕೊಳ್ಳೋಣ ಅಂತ ರೆಡಿನ ಮಾಡ್ಕೊತಾ ಇದ್ದೀನಿ. ಸೀಸನ್ ಇದ್ದಾಗಲೇ ತೊಗರಿಕಾಳು ಸಾಂಬಾರನ್ನ ಮಾಡ್ಕೋಬೇಕಲ್ವಾ. ಸೊ ನಮ್ಮ ಮನೆಯಲ್ಲೂ ಕೂಡ ತೊಗರಿಕಾಳನ್ನ ತೊಗೊಂಬಂದಿದ್ರು, ಹಾಗಾಗಿ ತೊಗರಿಕಾಳನ್ನ ಮೊದಲೇ ಬಿಡಿಸಿ ಎತ್ತಿಟ್ಕೊಂಡಿದ್ದೆ. ಇವಾಗ ಕಾಯಿ ಎಲ್ಲನೂ ತುರ್ಕೊಂಡು ರೆಡಿ ಮಾಡಿಕೊಂಡು ಮಸಾಲೆಗೆ ಕೂಡ ರುಬ್ಕೋತಾ ಇದ್ದೀನಿ. ತುರಿದಿರೋ ಅಂಥ ಕಾಯಿ, ಟೊಮೊಟೊ ಹಾಗೆ ಈರುಳ್ಳಿ, ಸ್ವಲ್ಪ ಜೀರಿಗೆ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಸಾಂಬಾರ್ ಪುಡಿ, ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಬಿ ಎತ್ತಿಟ್ಕೋತೀನಿ. ಡೈರೆಕ್ಟಾಗಿ ಕುಕ್ಕರಲ್ಲೇ ಮಾಡ್ತಾ ಇರೋದ್ರಿಂದ ನಾನು ಯಾವುದೇ ಥರ ಬೇಯಿಸ್ಕೊಂಡು ನಾನಿಲ್ಲಿ ಟೊಮೊಟೊ ಈರುಳ್ಳಿನ ತೊಗೊಂಡಿಲ್ಲ. ನೀವು ಬೇಯಿಸ್ಕೊಂಡು ಕೂಡ ರುಬ್ಬಿ ಎತ್ತಿಟ್ಕೋಬೋದು. ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಹೆಚ್ಚಿಟ್ಕೊಂಡಿದ್ದಂತಹ ಟೊಮೊಟೊನ ಹಾಕಿ ಸ್ವಲ್ಪ ಬಾಡಿಸ್ಕೊಂಡು ಇವಾಗ ರುಬ್ಬಿಟ್ಕೊಂಡಿದ್ದಂತಹ ಮಿಶ್ರಣನ ಹಾಕಿ ಎಣ್ಣೆ ಸೈಡಲ್ಲಿ ಬಿಟ್ಕೊಳ್ಳೋವರೆಗೆ ಒಂದು ಕುದಿನ ಕುದಿಸಿ ಮೆಂತ್ಯ ಸೊಪ್ಪನ್ನು ತೊಳೆದು ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಬಟ್ಲಾಗುವಷ್ಟು ತೊಗರಿಕಾಳನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಉಪ್ಪನ್ನು ಹಾಕಿ ರುಚಿಗೆ ತಕ್ಕಷ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಒಂದು 2-3 ವಿಷಲ್ ಬರೋದಕ್ಕೆ ಬಿಡಬೇಕು. ಈಸಿ ಮೆಥಡಲ್ಲಿ ಒಂದು 10-15-20 ನಿಮಿಷದೊಳಗಡೆ ಈ ಥರ ಟೇಸ್ಟಿ ಸಾಂಬಾರು ರೆಡಿ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ.